ಸ್ನೇಹಿತರೆ ನಮಸ್ಕಾರ. ಈ ಟ್ರಂಪ್‌ನ ಹುಚ್ಚಾಟದಿಂದ ಇರಾನ್ ಹಾಗೂ ಅಮೆರಿಕದ ನಡುವಿರತಕ್ಕಂತಹ ಯುದ್ಧ ಒಂದು ತಿಂಗಳ ಆಚೆಗೆ ಬಂದು ಬಿಟ್ಟಿದೆ. ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕಾಗೆ ತಲೆ ಬಾಗ್ತಾ ಇಲ್ಲ. ಯುದ್ಧ ಒಂದು ನಾವು ನಿಲ್ಲಿಸ್ಬಿಡ್ತೀವಿ ಅಂತಾನೂ ಕೂಡ ಈ ಟ್ರಂಪ್ ಹೇಳ್ತಾ ಇದ್ದಾನೆ. ಹೌದು, ಯುದ್ಧದಿಂದ ನಾವು ಹಿಂದೆ ಸರಿತೀವಿ, ಯುದ್ಧವನ್ನ ನಾವು ನಿಲ್ಲಿಸ್ಬಿಡ್ತೀವಿ, 5 ದಿನಗಳ ಕಾಲ ನಾವು ನಿಲ್ಲಿಸ್ತೀವಿ, ಇಲ್ಲ ನಾವು 10 ದಿನಗಳ ಕಾಲ ನಿಲ್ಲಿಸ್ತೀವಿ, ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಮಗುವನ್ನ ಚೂಟೋದು, ಹಾಲು ಕೂಡ ಕುಡಿಸೋದು, ತಾನೇ ಮಾಡೋದು ಟ್ರಂಪ್. ಹೌದು ಸ್ನೇಹಿತರೆ, 3 ಥರದಲ್ಲಿ ಮಾತನ್ನ ಹೇಳ್ತಿದ್ದಾರೆ. ಒಂದು ಕಡೆ ನಾವು ಯುದ್ಧವನ್ನ ನಿಲ್ಲಿಸ್ಬಿಡ್ತೀವಿ, ಈ ರೀತಿನೂ ಕೂಡ ಹೇಳ್ತಾರೆ. ಒಂದು ಕಡೆ ಅಣ್ವಸ್ತ್ರದ ಪ್ರಯೋಗ ಕೂಡ ಮಾಡ್ಲಿಕ್ಕೆ ನಾವು ನಿಲ್ಲಿಸೋದಿಲ್ಲ ಅಂತ ಬೆದರಿಕೆ ಕೂಡ ಹಾಕ್ತಾರೆ. ಅಣುವಸ್ತ್ರ ಪ್ರಯೋಗದ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ ಅಂತೆ. ಸೊ ಈ ರೀತಿ ಸಾಕಷ್ಟು ವಿಚಾರಗಳು ಕೂಡ ಕಿವಿಗೆ ಬೀಳ್ತಾ ಇದ್ದಾವೆ. ಹಾಗಾದ್ರೆ ಸ್ನೇಹಿತರೆ, ಈ ಟ್ರಂಪ್‌ನ ಹುಚ್ಚುತನದಿಂದ ಇನ್ನು ಏನೇನು ಆಗಬಹುದಾದಂತಹ ಸಾಧ್ಯತೆ ಇದೆ? ಸೊ ಈ ಯುದ್ಧದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ, ಸದ್ಯಕ್ಕಿರತಕ್ಕಂತಹ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರ, ಈ ಟ್ರಂಪ್ ಗಳಿಗೆಗೆ ಒಂದು ತರ ಮಾತಾಡ್ತಾನೆ. ಒಂದು ಸಾರಿ ಯುದ್ಧವನ್ನ ನಾವು ಹಿಂದೆ ಸರಿಸ್ತೀವಿ, ನಮ್ಮ ಸೈನಿಕರನ್ನ ನಾವು ಹಿಂತೆಗೆದುಕೊಳ್ತೀವಿ, ನಮಗೇನು ಹರ್ಮುಜ್ ಜಲಸಂಧಿ ಅವಶ್ಯಕತೆ ಇಲ್ಲ, ಸೊ ನೀವು ಬೇಕಾದ್ರೆ ಅಲ್ಲಿ ಹೋಗಿ ತೈಲವನ್ನ ತೆಗೆದುಕೊಂಡು ಬನ್ನಿ, ಸೊ ನಾನೇನ್ ಅದನ್ನ ಮುಕ್ತಪಡಿಸಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾನು ಅಲ್ಲಿಂದ ಏನ್ ತೈಲ ತೆಗೆದುಕೊಳ್ತಾ ಇಲ್ವಲ್ಲ. ನಿಮಗೆ ತೈಲ ಕೊಳಮೆ ಇದ್ರೆ, ಅಂದ್ರೆ ತೈಲ ನಿಮಗೆ ಬೇಕಾಗಿದ್ರೆ ನನ್ನ ಬಳಿ ಇದೆ, ಬೇಕಾದ್ರೆ ನೀವು ಖರೀದಿ ಮಾಡಿ ಅಂತ ಸಾಕಷ್ಟು ರಾಷ್ಟ್ರಗಳಿಗೆ ಈ ಟ್ರಂಪ್ ಹೇಳ್ತಾನೆ. ಆದ್ರೆ ಅಲ್ಲಿಯ ತೈಲದ ಬೆಲೆ $4 ಏರಿಕೆ ಆಗಿದೆ ಅಂತೆ ಮತ್ತೆ. ಸೊ ಹಾಗಾದ್ರೆ ಅದು ಆ ಒಂದು ತೈಲದ ಬೆಲೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಇರಾನ್‌ಗೂ ಕೂಡ ಬೇಕಾಗಿರೋದು ಈ ಒಂದು ಸಮಯನೇ. ಹೌದು, ಯಾವಾಗ ತೈಲದ ಬೆಲೆ $150ಗೆ ಏರತ್ತೆ ನೋಡಿ, ಆ ಸಂದರ್ಭದಲ್ಲಿ ಇರಾನ್ ಯುದ್ಧವನ್ನ ನಿಲ್ಲಿಸೋದೇ ಬೇಡ, ಅಥವಾ ಅಮೆರಿಕ ಯುದ್ಧವನ್ನೇ ನಿಲ್ಲಿಸೋದೇ ಬೇಡ, ಉಳಿದಂತಹ ರಾಷ್ಟ್ರಗಳೇ ಅಮೆರಿಕದ ಮೇಲೆ ಮುಗಿಬೀಳ್ತವೆ, ಯುದ್ಧವನ್ನ ನಿಲ್ಲಿಸಲೇಬೇಕನ್ನುವಂತಹ ಕಡ್ಡಾಯ ಕೂಡ ಹೇರ್ತಾರೆ. ಈಗಾಗಲೇ ಅಮೆರಿಕ ಹೇಳ್ತದೆ, ನಾವು ಯುದ್ಧವನ್ನ ನಿಲ್ಲಿಸ್ಬೇಕಂದ್ರೆ ಯಾವುದೇ ಸ್ಯಾಂಕ್ಷನ್ಸ್ ಕೂಡ ನಾವು ವಿಧಿಸೋದಿಲ್ಲ, ಅದಕ್ಕೆ ಯಾವುದೇ ಒಪ್ಪಂದಗಳು ಕೂಡ ಬೇಕಾಗಿಲ್ಲ. ಯಾಕಂದ್ರೆ ನಾವು ವಿಶ್ವದ ಹಿತಾಸಕ್ತಿಯಿಂದ, ಅಂದ್ರೆ ಈಗಾಗಲೇ ಈ ತೈಲ ಸಿಗ್ತಾ ಇಲ್ಲ, ಅನಿಲ ಸಿಗ್ತಾ ಇಲ್ಲ, ಗ್ಯಾಸ್ ಸರಿಯಾಗಿ ಸಿಗದೇ ಇರುವಂತಹ ಕಾರಣಕ್ಕಾಗಿ ಸೊ ನಾನು ಈ ಯುದ್ಧವನ್ನ ಕೆಲವೊಂದಿಷ್ಟು ದಿನಗಳ ಕಾಲ ನಿಲ್ಲಿಸ್ತಾ ಇದ್ದೀನಿ. ಯಾವಾಗ ಇದು ಸ್ವಲ್ಪ ಸರಿ ಹೋಗುತ್ತೋ ಮತ್ತೆ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ತಾತ್ಕಾಲಿಕವಾ ಅಥವಾ ಪರ್ಮನೆಂಟ್ ಬಂದ್ ಮಾಡ್ತಾರ? ಇದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹುಚ್ಚುತನದ ಟ್ರಂಪ್ ಯಾವ ಗಳಿಗೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಅದರಲ್ಲಿ ಈಗ ಹರ್ಮುಜ್ ಜಲಸಂಧಿಯ ಮುಖಾಂತರ ಹಡಗುಗಳನ್ನ ಇರಾನ್ ಬಿಡುತ್ತಾ ಇಲ್ಲ, ನಮ್ಮ ಭಾರತ ಹಾಗೂ ಚೀನಾ ಹಡಗನ್ನ ಹೊರತುಪಡಿಸಿ. ಸೊ ಇದರಿಂದ ಪ್ರೆಷರ್ ಮತ್ತಷ್ಟು ಅಮೆರಿಕಾಗೂ ಕೂಡ ಇದ್ದೇ ಇರತ್ತೆ. ಯುದ್ಧವನ್ನ ನಿಲ್ಲಿಸದೆ ಹೋದ್ರೆ ನಾವು ಈ ಹಡಗುಗಳನ್ನ ಬಿಡೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ. ಸೊ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ, ನಮಗೆ ಎಂಡ್ ಮಾಡೋದು ಗೊತ್ತು ಅಂತ ಇರಾನ್ ಹೇಳ್ತಾ ಇದೆ. ಸೊ ಈ ರೀತಿ ಯುದ್ಧ ಮುಂದುವರಿತಾನೆ ಇದೆ, ಅದೇನು ನಿಲ್ಲುವಂತಹ ಹಾದಿ ಹಿಡಿತಾನೆ ಇಲ್ಲ. ಈ ಟ್ರಂಪ್‌ನ ಹುಚ್ಚುತನದಿಂದ ತನ್ನ ದೇಶದಲ್ಲಿನೇ 80 ಲಕ್ಷಕ್ಕಿಂತ ಹೆಚ್ಚಿನ ಜನ ತನ್ನದೇ ವಿರುದ್ಧವಾದಂತಹ ಪ್ರತಿಭಟನೆಯನ್ನ ಮಾಡ್ತಾರೆ. ನೋ ಕಿಂಗ್ ಎನ್ನುವಂತಹ ಬ್ಯಾನರ್ ಅನ್ನ ಹಿಡ್ಕೊಳ್ತಾರೆ. ಸೊ ಆ ಒಂದು ವಿಡಿಯೋನು ಕೂಡ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ಹೇಳ್ತಾ ಇದೆ ಅಮೆರಿಕ, ನನಗೆ ಹರ್ಮುಜ್ ಜಲಸಂಧಿನೇ ಬೇಕಾಗಿಲ್ಲ, ಕಾರ್ಗ್ ಐಲ್ಯಾಂಡ್ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಹೇಳಿದ್ದ. ಸೊ ಆದರೆ ಅಲ್ಲಿ ಸೈನಿಕರನ್ನ ನೀವು ಏನಾದರೂ ಕಳಿಸಿದ್ದೆ ಆದರೆ ಇರಾನ್ ಹೇಳುತ್ತೆ, ಯಾವ ಸೈನಿಕರು ಕೂಡ ವಾಪಸ್ ಹೋಗೋದಿಲ್ಲ, ವಾಪಸ್ ಹೋಗೋದು ಸೈನಿಕರ ಪೆಟ್ಟಿಗೆಗಳು ಮಾತ್ರ. ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಇದಾದ ಬಳಿಕ ಅಮೆರಿಕ, ನಾನು ಕೆಲವೊಂದಿಷ್ಟು ದಿನಗಳ ಕಾಲ ಯುದ್ಧವನ್ನ ನಿಲ್ಲಿಸ್ತಾ ಇದ್ದೀನಿ ಅಂತ ತನ್ನ ಸೈನಿಕರನ್ನ ಕರ್ಕೊಂಡು ಬಿಟ್ಟಿದೆ, ಅಂದ್ರೆ ವಾಪಸ್ ತೆಗೆದುಕೊಂಡು ಬಿಟ್ಟಿದೆ. ಈ ವಿಚಾರವಾಗಿನೂ ಕೂಡ ಸಾಕಷ್ಟು ಜನ ಪ್ರತಿಭಟನೆ ಮಾಡಿದ್ರು. 80 ಲಕ್ಷ ಜನರಲ್ಲಿ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ರು. ಸೊ ನಮ್ಮ ಸೈನಿಕರನ್ನ ಸುಮ್ನೆ ಬಲಿ ಮಾಡಿಬಿಡ್ತಾ ಇದ್ದಾನೆ ಈ ಟ್ರಂಪ್ ಅಂತ ಸಾಕಷ್ಟು ಜನ ಪ್ರತಿಭಟನೆ ಮಾಡಿದ್ರು. ಅದೇ ರೀತಿಯಾಗಿ ಸಾಕಷ್ಟು ವಿಷಯಗಳ ಕುರಿತಾಗಿನೂ ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಚರ್ಚೆ ಆಯಿತು. ಸೊ ಅದು ಇನ್ನೂ
ಯಾವಾಗ ಪ್ರಾರಂಭವಾಗುತ್ತೋ ಗೊತ್ತಿಲ್ಲ ಮತ್ತೆ ಟ್ರಂಪ್‌ನ ವಿರುದ್ಧವಾಗಿ. ಯಾಕಂದ್ರೆ ಯುದ್ಧ ನಿಲ್ಲಿಸ್ತಾ ಇಲ್ಲ. ಯಾವಾಗ ಪ್ರಾರಂಭ ಮಾಡ್ತಾರೋ, ಯಾವಾಗ ನಿಲ್ಲಿಸ್ತಾರೋ ಟ್ರಂಪ್ ಅವ್ರದ್ದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಈಗ ಈ ಡಾಲರ್ ಏನಾದರೂ ಅನಿಲದ ಬೆಲೆ, ತೈಲದ ಬೆಲೆ ಹೆಚ್ಚಳ ಆಗಿದ್ದೇ ಆದರೆ ಅಮೇರಿಕಾದ ಮೇಲೆ ಪ್ರೆಷರು ಇರಾನ್‌ಗೂ ಕೂಡ ಅದೇ ಬೇಕಾಗಿದೆ. ಆದರೆ ಒಟ್ಟಾರೆಯಾಗಿ ಇರಾನ್ ಯಾವ ಕಾರಣಕ್ಕೂ ಕೂಡ ಬಗ್ತಾ ಇಲ್ಲ. ನಿಮಗೆ ಕಾರ್ಗ್ ಐಲ್ಯಾಂಡ್ ಬೇಕಲ್ವಾ? ಬನ್ನಿ ನಾವು ಅದಕ್ಕೆಲ್ಲವೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಹೋಗೋದು ನಿಮ್ಮ ಸೈನಿಕರ ಪೆಟ್ಟಿಗೆಗಳು, ಶವ ಪೆಟ್ಟಿಗೆಗಳನ್ನು ನೀವು ನೋಡ್ತಾ ಕುಂಡ್ರುವಿರಂತೆ. ಕಳಿಸಿ ಅಂತ ಇರಾನ್ ಹೇಳ್ತಾ ಇದೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ಅಮೇರಿಕ ಈಗ ಸೈನಿಕರನ್ನು ಹಿಂಪಡೆದಿದೆ. ಸೊ ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡೋಣ ಏನಾಗತ್ತೆ ಅಂತ. ಸೊ ಆದಷ್ಟು ಯುದ್ಧ ನಿಂತ್ರೇನೆ ಎಲ್ಲ ದೇಶಗಳಿಗೆ ಬೆಟರು. ಯಾಕಂದರೆ ಆ ಹರ್ಮುಜ್ ಜಲಸಂಧಿಯಿಂದಲೇ ಎಲ್ಲ ದೇಶಗಳಿಗೆ ತೈಲ ಹೋಗೋದು. ತೈಲ ಉತ್ಪಾದನಾ ಘಟಕಗಳ ಮೇಲೂ ಕೂಡ ಸಾಕಷ್ಟು ಬಾಂಬ್ಗಳನ್ನು ಹಾಕಲಾಯಿತು, ಅದನ್ನು ನಾಶ ಮಾಡಲಾಗಿತ್ತು. ಸೊ ಹೀಗಾಗಿ ತೈಲ ಬೆಳೆಯೋದ್ರಲ್ಲಿ ಕೂಡ ಒಂದಿಷ್ಟು ಕಷ್ಟಕರವೂ ಕೂಡ ಇದೆ ಈಗ. ಸೊ ತೈಲ ಎಲ್ಲ ಕಡೆಯೂ ಕೂಡ ಸಪ್ಲೈ ಆಗಬೇಕಂದ್ರೆ ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಈಗ ಬೆಲೆ ಎಲ್ಲ ದೇಶಗಳಲ್ಲಿ ಕೂಡ ಏರಿಕೆ ಆಗ್ತಾ ಇದೆ ತೈಲದ ಬೆಲೆ. ಇನ್ನು ನಮ್ಮ ದೇಶದಲ್ಲಂತರೂ ಅಷ್ಟೇನು ಏರಿಕೆ ಅಂತರೂ ಈಗ ಸದ್ಯಕ್ಕೆ ಕಾಣಿಲ್ಲ. ಮುಂದಿನ ದಿನಗಳಲ್ಲಿ ಏರಿಕೆ ಆಗಬಹುದಾದಂತಹ ಸಾಧ್ಯ ಕೂಡ ಇದೆ. ಯಾಕಂದರೆ ತೈಲ ಸಿಗಲಿಲ್ಲ ಅಂದರೆ ಬೇರೆ ಆಪ್ಷನ್ನೇ ಇಲ್ಲಾಗ್ತದೆ. ಆಟೋಮೆಟಿಕ್ ಆಗಿ ಬೇರೆ ದೇಶಗಳು ತೈಲದ ಬೆಲೆಯನ್ನು ಹೆಚ್ಚಳ ಮಾಡ್ತವೆ ಯುದ್ಧ ಹೀಗೆ ಮುಂದುವರೆದಿದ್ದೆ ಆದರೆ. ಸೊ ಆವಾಗ ನಮ್ಮ ದೇಶದಲ್ಲಿ ಕೂಡ ತೈಲದ ಬೆಲೆ ಏರಿಕೆ ಮಾಡಲಾಗತ್ತೆ. ಯಾಕಂದರೆ ತೈಲ ಬರ್ತಿರುವಾಗಲೇ ರೇಟ್ ಹೆಚ್ಚಾಗ್ಬಿಡುತ್ತೆ. ಹೀಗಾಗಿ ನಮ್ಮ ರಾಷ್ಟ್ರದಲ್ಲಿ ಕೂಡ ಹೆಚ್ಚಳ ಆಗಬಹುದು. ಆದರೆ ಸದ್ಯಕ್ಕೆ ತೈಲ ಸಪ್ಲೈ ಆಗ್ತಾ ಇರುವಂತಹ ಕಾರಣಕ್ಕಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗ್ಯಾಸ್ ಕೂಡ ಬರ್ತಾ ಇದೆ. ಸೊ ನೋಡೋಣ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಆದಷ್ಟು ಎಲ್ಲ ಸಾಮಾಜಿಕವಾಗಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.